1000 ವರ್ಷಗಳ ಕಠಿಣ ತಪಸ್ಸು, ದೇವತೆಗಳಿಗೂ ನಡುಕ ಹುಟ್ಟಿಸುವಂತಹ ಶಕ್ತಿ. ಇಷ್ಟೆಲ್ಲ ಸಾಧಿಸಿದ ಒಬ್ಬ ಮಹಾನ್ ಪುರುಷ ಕೇವಲ ಒಂದು ಕ್ಷಣದ ಆಕರ್ಷಣೆಗೆ ಬಲಿಯಾಗಲು ಸಾಧ್ಯವೇ? ಬ್ರಹ್ಮಶ್ರೀ ವಿಶ್ವಾಮಿತ್ರರ ತಪಸ್ಸನ್ನೇ ನಡುಗಿಸಿದಂಥ ಆ ಸೌಂದರ್ಯದ ಅಸ್ತ್ರ ಯಾರು? ಇಂದ್ರನ ಕುತಂತ್ರಕ್ಕೆ ವಿಶ್ವಾಮಿತ್ರರು ಶರಣಾದದ್ದು ಹೇಗೆ? ಇಂದಿನ ವಿಡಿಯೋದಲ್ಲಿ ನಾವು ವಿಶ್ವಾಮಿತ್ರ ಮತ್ತು ಮೇನಕೆರ ರೋಚಕ ಕಥೆಯನ್ನು ತಿಳಿಯೋಣ. ವಿಶ್ವಾಮಿತ್ರರು ಮೊದಲು ಕೌಶಿಕ ಎಂಬ ಒಬ್ಬ ಶಕ್ತಿಶಾಲಿ ರಾಜನಾಗಿದ್ದರು. ಆತ ಒಮ್ಮೆ ಪರಿವಾರ ಸಮೇತವಾಗಿ ಬ್ರಹ್ಮರ್ಷಿಗಳಾದ ವಸಿಷ್ಠರ ಆಶ್ರಮಕ್ಕೆ ಹೋದರು. ಆಗ ವಸಿಷ್ಠರು ಸಕಲ ರಾಜ್ಯ ಪರಿವಾರವನ್ನು ನಂದಿಯ ಕರುಣೆಯಿಂದ ಉಪಚರಿಸಿದರು. ಕೇಳಿದನ್ನು ತಕ್ಷಣವೇ ಕೊಡುವ ಕಾಮಧೇನು ನಂದಿಯನ್ನು ಕಂಡು ಕೌಶಿಕ ರಾಜನ ಮನ ಚಂಚಲವಾಯಿತು. ಅವನಿಗೆ ನಂದಿಯನ್ನು ಹೊಂದುವ ಆಸೆಯಾಯಿತು. ಅದಕ್ಕಾಗಿ ಆತ ವಸಿಷ್ಠರಿಗೆ ನಂದಿಯನ್ನು ಕೊಡುವಂತೆ ಬೇಡಿಕೆ ಇಟ್ಟನು. ವಸಿಷ್ಠರು ಇದಕ್ಕೆ ಒಪ್ಪುವುದಿಲ್ಲ. ನಂದಿಯ ಬದಲಾಗಿ ಕೋಟಿ ಗೋವುಗಳನ್ನು ಕೊಡುತ್ತೇನೆ ಎನ್ನುತ್ತಾನೆ ರಾಜ. ಆಗಲೂ ವಸಿಷ್ಠರು ಇದಕ್ಕೆ ಒಪ್ಪದಿದ್ದಾಗ ಕೌಶಿಕ ರಾಜ ಕ್ರೋಧಿತನಾದನು. ಆತ ಬಲವಂತದಿಂದ ನಂದಿಯನ್ನು ಎಳೆದೊಯ್ಯಲು ತನ್ನ ಸೈನಿಕರಿಗೆ ಆದೇಶಿಸಿದನು. ಆದರೆ ವಸಿಷ್ಠರು ತಮ್ಮ ಬ್ರಹ್ಮದಂಡವನ್ನು ಮುಂದಿರಿಸಿಕೊಂಡು ತಪೋನಿರಂತರಾದಾಗ ಕೌಶಿಕನ ಎಲ್ಲ ಶಸ್ತ್ರ ಅಸ್ತ್ರಗಳನ್ನು ಅವರ ಬ್ರಹ್ಮದಂಡವು ನುಂಗಿತು. ನಂದಿಯನ್ನು ಎಳೆದೊಯ್ಯಲಾಗದೆ ತಲೆ ತಗ್ಗಿಸಿ ಕೌಶಿಕ ರಾಜ ತನ್ನ ಅರಮನೆಗೆ ಮರಳಿದನು. ವಸಿಷ್ಠ ಮುನಿಗಳೊಂದಿಗೆ ಸಂಘರ್ಷದ ನಂತರ ಶಸ್ತ್ರಬಲಕ್ಕಿಂತ ತಪೋಬಲವೇ ದೊಡ್ಡದೆಂದು ಅರಿತ ರಾಜ ಪದವಿಯನ್ನು ತ್ಯಜಿಸಿ ಘೋರ ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ. ಅವರ ಗುರಿ ಒಂದೇ ಆಗಿತ್ತು, ಬ್ರಹ್ಮಶ್ರೀ ಎನ್ನಿಸಿಕೊಳ್ಳುವುದು. ವಿಶ್ವಾಮಿತ್ರರ ಘೋರ ತಪಸ್ಸಿನ ಸುದ್ದಿ ದೇವತೆಗಳ ರಾಜ ದೇವೇಂದ್ರನಿಗೆ ತಲುಪುತ್ತದೆ. ವಿಶ್ವಾಮಿತ್ರ ಹೀಗೆಯೇ ತಪಸ್ಸು ಮಾಡಿದರೆ ಇಡೀ ಸ್ವರ್ಗವನ್ನೇ ಕೇಳಬಹುದೆಂದು ದೇವೇಂದ್ರ ಚಿಂತೆಗೆ ಒಳಗಾಗುತ್ತಾನೆ. ಚಳಿ, ಮಳೆ, ಗಾಳಿ, ಬಿಸಿಲುಗಳ ಪರಿವಿಲ್ಲದೆ ವಿಶ್ವಾಮಿತ್ರನ ತಪಸ್ಸು ಯಶಸ್ವಿಯಾಗಿ ಸಾಗಿತು. ಆದರೆ ದೇವೇಂದ್ರನ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಕೊನೆಗೆ ದೇವೇಂದ್ರ ಹೇಗಾದರೂ ಮಾಡಿ ವಿಶ್ವಾಮಿತ್ರನ ತಪಸ್ಸನ್ನು ಭಂಗಗೊಳಿಸಲು ನಿರ್ಧರಿಸಿದನು. ಅದಕ್ಕಾಗಿ ಆತ ದೇವಲೋಕದ ಸುಂದರ ಅಪ್ಸರೆ ಮೇನಕೆಯನ್ನು ಕರೆದು ಅವಳಿಗೆ ವಿಶ್ವಾಮಿತ್ರನ ತಪಸ್ಸನ್ನು ಭಂಗಗೊಳಿಸಲು ಜವಾಬ್ದಾರಿಯನ್ನು ವಹಿಸಿದನು. ಮೇನಕೆ ಸಮುದ್ರ ಮಂಥನ ಸಮಯದಲ್ಲಿ ಹೊರಬಂದ ಅಪರೂಪದ ಅಪ್ಸರೆಯಾಗಿದ್ದಳು. ಅವಳ ಸೌಂದರ್ಯದ ಮೇಲೆ ದೇವೇಂದ್ರನಿಗೂ ಅಭಿಮಾನವಿತ್ತು. ಅದಕ್ಕಾಗಿ ಆತ ವಿಶ್ವಾಮಿತ್ರನ ತಪಸ್ಸನ್ನು ಭಂಗಗೊಳಿಸಲು ಮೇನಕೆಯನ್ನು ಭೂಮಿಗೆ ಕಳುಹಿಸಿದನು. ಕ್ರೂರ ಕಾಡು ಪ್ರಾಣಿಗಳ ಕಿರುಚಟದಲ್ಲಿ ಮಳೆ, ಗಾಳಿ, ಚಳಿ, ಬಿಸಿಲನ್ನು ಲೆಕ್ಕಿಸದೆ ತಪಸ್ಸನ್ನು ಆಚರಿಸುತ್ತಾ ಕುಳಿತ ವಿಶ್ವಾಮಿತ್ರನನ್ನು ನೋಡಿ ಮೇನಕೆ ಆಶ್ಚರ್ಯಚಕಿತಳಾದಳು. ಅವನನ್ನು ನೋಡಿದ ಮೊದಲ ಕ್ಷಣದಿಂದಲೇ ಮೇನಕೆ ತನ್ನ ಕೆಲಸವನ್ನು ಪ್ರಾರಂಭಿಸಿದಳು. ಅವನ ತಪಸ್ಸನ್ನು ಭಂಗಗೊಳಿಸಲು ನಾನಾ ರೀತಿಯಲ್ಲಿ ಪ್ರಯತ್ನಿಸಿದಳು. ಮೇನಕೆ ಪಕ್ಷಿಗಳ ಕಲಾವರ ಜೊತೆಗೆ ತನ್ನ ಸುಮಧುರ ಧ್ವನಿಯನ್ನು ಜೊತೆಗೂಡಿಸಿ ಹಾಡಿದಳು. ತಂಗಾಳಿಯ ಹೆಜ್ಜೆಯನ್ನು ಅನುಕರಿಸುತ್ತಾ ಗೆಜ್ಜೆ ಕಟ್ಟಿ ಕುಣಿದಳು. ಆದರೂ ವಿಶ್ವಾಮಿತ್ರ ಅವಳನ್ನು ಗಮನಿಸಲಿಲ್ಲ. ಏಕೆಂದರೆ ಅವನಲ್ಲಿ ಭಾವನೆಗಳು ಬತ್ತಿ ಹೋಗಿದ್ದವು. ಕಠಿಣ ತಪಸ್ಸಿನಿಂದ ಅವನ ಮನಸ್ಸು ಕಲ್ಲಾಗಿದ್ದರೆ ದೇಹ ಕಬ್ಬಿಣವಾಗಿತ್ತು. ಆದರೂ ಮೇನಕೆ ತನ್ನ ಪ್ರಯತ್ನದಿಂದ ಹಿಂದೆ ಸರಿಯಲಿಲ್ಲ. ಆಗ ಇಂದ್ರ ತನ್ನ ಯೋಜನೆ ವಿಫಲವಾಗುತ್ತಿರುವ ಸೂಚನೆಯನ್ನು ನೋಡಿ ಇಂದ್ರನು ಕಾಮದೇವನನ್ನು ಕರೆಸಿ ವಿಶ್ವಾಮಿತ್ರರ ಮೇಲೆ ಕಾಮದ ಬಾಣವನ್ನು ಬಿಡುವಂತೆ ಆಜ್ಞೆ ಮಾಡಿದನು. ಅದರಂತೆ ಕಾಮದೇವನು ವಿಶ್ವಾಮಿತ್ರರ ಮೇಲೆ ಬಾಣವನ್ನು ಬಿಡುತ್ತಾನೆ. ಅದು ವಿಶ್ವಾಮಿತ್ರರ ಮೇಲೆ ತನ್ನ ಪ್ರಭಾವ ಬೀರುತ್ತದೆ. ಆಗ ವಿಶ್ವಾಮಿತ್ರರ ತಪಸ್ಸು ಭಂಗವಾಯಿತು. ವಿಶ್ವದ ಅತ್ಯಂತ ಸುಂದರಿ ಮೇನಕೆಯ ಸೌಂದರ್ಯದಿಂದ ವಿಶ್ವಾಮಿತ್ರರು ಆಕರ್ಷಿತರಾಗಿ ಅವರ ಹೃದಯದಲ್ಲಿ ಪ್ರೇಮ ಆರಂಭವಾಗುತ್ತದೆ. ಮೇನಕೆಯು ವಿಶ್ವಾಮಿತ್ರರ ಪ್ರೇಮದಲ್ಲಿ ಸಿಲುಕುತ್ತಾಳೆ. ತಾನು ಬಂದಿರುವ ಉದ್ದೇಶ ವಿಶ್ವಾಮಿತ್ರರಿಗೆ ತಿಳಿದರೆ ಸಿಟ್ಟಾಗುತ್ತಾರೆ ಎಂದು ಮನಸ್ಸಿನಲ್ಲಿ ಭಯಪಡುತ್ತಾರೆ. ತಾನು ವಿಶ್ವಾಮಿತ್ರರನ್ನು ಬಿಟ್ಟು ಹೋದರೆ ಮತ್ತೆ ಅವರು ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ ಎಂದು ಯೋಚಿಸಿ ಅವರನ್ನು ವಿವಾಹವಾಗುತ್ತಾಳೆ. ನಂತರ ವಿಶ್ವಾಮಿತ್ರ ಹಾಗೂ ಮೇನಕೆಗೆ ಒಂದು ಹೆಣ್ಣು ಮಗು ಜನಿಸುತ್ತದೆ. ಮೇನಕೆಯು ಭೂಲೋಕಕ್ಕೆ ಬಂದ ಉದ್ದೇಶವನ್ನು ಸಂಪೂರ್ಣವಾಗಿ ಮರೆತು ಹೋಗುತ್ತಾಳೆ. ಒಮ್ಮೆ ಮೇನಕೆ ತನ್ನ ಮಗಳೊಂದಿಗೆ ಆಟವಾಡುತ್ತಿರುವಾಗ ಇಂದ್ರನು ಪ್ರತ್ಯಕ್ಷನಾಗಿ, ಮೇನಕೆ, ನೀನು ಬಂದ ಕಾರ್ಯವನ್ನು ಮರೆತಿರುವೆ. ನನ್ನ ಜೊತೆ ಈಗಾಗಲೇ ಸ್ವರ್ಗಕ್ಕೆ ಬರುವಂತೆ ಆಜ್ಞೆ ಮಾಡುತ್ತಾನೆ. ಆಗ ಮೇನಕೆ ತನ್ನ ಪುತ್ರಿ ಮತ್ತು ಪತಿಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಇಂದ್ರನ ಬಳಿ ನಾನು ಇಲ್ಲಿಯೇ ಉಳಿದುಕೊಳ್ಳುತ್ತೇನೆ ಎಂದು ಕೇಳಿಕೊಳ್ಳುತ್ತಾಳೆ. ಇದನ್ನು ಕೇಳಿದ ಇಂದ್ರದೇವನು ಕೋಪಗೊಂಡು
ನೀನು ನನ್ನ ಜೊತೆ ಬರಲಿಲ್ಲವೆಂದರೆ ನೀನು ಶಿಲೆಯಾಗಿಯೇ ಹೋಗುತ್ತೀಯ ಎಂದು ಶಾಪ ಕೊಡಲು ಮುಂದಾಗುತ್ತಾನೆ. ಆಗ ಮೇನಕೆ ವಿಶ್ವಾಮಿತ್ರರಿಗೆ ತಾನು ಬಂದ ಉದ್ದೇಶವನ್ನು ತಿಳಿಸುತ್ತಾಳೆ. ಇದರಿಂದ ವಿಶ್ವಾಮಿತ್ರರಿಗೆ ಕೋಪ ಹಾಗೂ ಬೇಸರವಾಗುತ್ತದೆ. ಮೇನಕೆ ವಿಶ್ವಾಮಿತ್ರರನ್ನು ಹಾಗೂ ಮಗಳನ್ನು ಬಿಟ್ಟು ಸ್ವರ್ಗಕ್ಕೆ ತೆರಳುತ್ತಾಳೆ. ವಿಶ್ವಾಮಿತ್ರರು ಸಂಕಟಕ್ಕೆ ಸಿಲುಕಿ ತಮ್ಮ ಮಗಳನ್ನು ಸ್ನೇಹಿತನ ಆಶ್ರಮದಲ್ಲಿ ಬೆಳೆಸುತ್ತಾರೆ. ಅವಳ ಹೆಸರು ಶಕುಂತಲೆ. ಅವಳು ಸುಂದರ ಕನ್ಯೆ. ನಂತರ ದುಷ್ಯಂತ ಮಹಾರಾಜನೊಂದಿಗೆ ಪ್ರೇಮ ವಿವಾಹವಾಗುತ್ತಾಳೆ. ಈ ಕಥೆಯು ಕೇವಲ ಒಬ್ಬ ಋಷಿ ಪತನದ ಕಥೆಯಲ್ಲ. ವಿಶ್ವಾಮಿತ್ರ ಮತ್ತು ಮೇನಕೆಯ ಪುತ್ರಿ ಶಕುಂತಲೆಯು ಮುಂದೆ ರಾಜ ದುಷ್ಯಂತನನ್ನು ಮದುವೆಯಾಗುತ್ತಾರೆ. ಅವರ ಮಗನೇ ಭರತ. ಈ ಭರತ ಚಕ್ರವರ್ತಿಯ ಹೆಸರಿನಿಂದಲೇ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿತು.